ಎಲ್ಲರೂ ಡಾಕ್ಟರ್ ಮತ್ತು ಇಂಜಿನಿಯರೇ ಆಗಬೇಕಾ? ಪದವಿ ನಂತರ ಅವಕಾಶಗಳಿವೆಯಾ? ಅನೇಕ ಮಾರ್ಗಗಳಿದಾವೆ, ಅನೇಕ ದಾರಿಗಳಿದಾವೆ. ಜಾಬ್ ಮಾಡೋದೊಂದೇ ಅಲ್ಲ, ಆಂಟ್ರಪ್ರನರ್ ಆಗೋದೊಂದೇ ಅಲ್ಲ, ಆಮೇಲೆ ಹೈಯರ್ ಎಜುಕೇಷನ್ ಮಾಡೋದೇ ಅಂದಲ್ಲ. ಏಜ್ ಕೇಳಬಾರ್ದು ಅಂತಾರೆ, ವೇಜ್ ಕೇಳಬಾರ್ದು ಅಂತಾರೆ. ಹಾಗೆ ಮಕ್ಕಳ ಪರ್ಸೆಂಟೇಜು ಕೇಳಬಾರ್ದಾ? ಅಕಾಡೆಮಿಕ್ಸ್ ಎಷ್ಟು ಮುಖ್ಯ? ವ್ಯಕ್ತಿತ್ವ ಮೊದಲಾಗಿ ಇಂಪಾರ್ಟೆಂಟ್, ವ್ಯಕ್ತಿತ್ವ ಆದಮೇಲೆ ಅಕಾಡೆಮಿಕ್ಸ್. ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಮಾಡಬೇಕು ಅಂದರೆ ಯಾವ್ಯಾವ ದಾರಿಗಳಿವೆ? ಇವತ್ತು ಗವರ್ಮೆಂಟ್ ನಮಗೆ ತುಂಬಾ ದಾರಿಗಳು ತೋರಿಸ್ಕೊಟ್ಟಿದೆ. ನಿಮಗೆ NPTEL, ಸ್ವಯಂ ಈ ಥರ ಸರ್ಟಿಫಿಕೇಷನ್ ಕೋರ್ಸು ಫ್ರೀಯಾಗೇ ಮಾಡ್ಬೋದು. ನಾವು ಕೆರಿಯರ್ನ ಸರಿಯಾಗಿ ಪ್ಲಾನ್ ಮಾಡದೆ ಹೋದರೆ ಅದು ಟಿಫನ್ ಕ್ಯಾರಿಯರ್ ಅನ್ನೋಂಥ ಒಂದು ಮಾತಿದೆ. ಹಾಗಾಗಿ ಒಂದು ಅರ್ಥಪೂರ್ಣ ಕೆರಿಯರ್ನ ಕಟ್ಕೊಳ್ಳೋದಕ್ಕೆ ವೀಕ್ಷಿಸಿ ಚಂದನ ವಾಹಿನಿಯ ಈ ವಿಶೇಷ ಕಾರ್ಯಕ್ರಮ ಕೆರಿಯರ್ ಗೈಡೆನ್ಸ್, ವೃತ್ತಿ ಮಾರ್ಗದರ್ಶನ. ವೀಕ್ಷಿಸಿ ಇದೇ ಜುಲೈ 13 ಶನಿವಾರ ಬೆಳಗ್ಗೆ 10 ಗಂಟೆಗೆ ಹಾಗೂ ಮರುಪ್ರಸಾರ ಜುಲೈ 14 ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ.